ನಾವು ಹಿಂದೂ ದೇವರ ಚಿತ್ರಗಳನ್ನ ನೋಡಿದಾಗ ಸಾಮಾನ್ಯವಾಗಿ ಅದರ ಕಲಾ ಸೌಂದರ್ಯಕ್ಕೆ ಮನಸೋಲ್ತೇವೆ ಅಲ್ವಾ? ಆದ್ರೆ ಆ ಪ್ರತಿಯೊಂದು ಚಿತ್ರದ ಹಿಂದೆ ಒಂದು ಆಳವಾದ ಒಂದು ರೀತಿಯ ವೈಜ್ಞಾನಿಕ ಭಾಷೆಯೇ ಅಡಗಿದೆ ಅಂದ್ರೆ ನಂಬುತ್ತೀರಾ? ಬನ್ನಿ, ಈ ಒಂದು ವಿಶ್ಲೇಷಣೆಯಲ್ಲಿ ಆ ದೈವಿಕ ರೂಪ, ವಿನ್ಯಾಸ ಹಾಗೂ ಶಬ್ದದ ಹಿಂದಿರೋ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಹೌದು, ನಾವು ನೋಡ್ತಾ ಇರೋ ಈ ಚಿತ್ರಗಳು ಕೇವಲ ಕಲಾಕೃತಿಗಳಲ್ಲ, ಅವೊಂದು ಸಂಪೂರ್ಣವಾದ ದೃಶ್ಯ ಭಾಷೆ. ಇದರಲ್ಲಿರೋ ಪ್ರತಿಯೊಂದು ಗೆರೆ, ಪ್ರತಿಯೊಂದು ಬಣ್ಣ, ಆ ಕೈಯಲ್ಲಿ ಹಿಡಿದಿರೋ ಆಯುಧ ಎಲ್ಲದಕ್ಕೂ ಒಂದು ನಿಖರವಾದ ಅರ್ಥವಿದೆ. ಹಾಗಿದ್ರೆ ಈ ದೃಶ್ಯ ಭಾಷೆ ನಮ್ಗೆ ಏನ್ ಹೇಳೋಕೆ ಪ್ರಯತ್ನಿಸ್ತಾ ಇದೆ? ಬನ್ನಿ, ಅದ್ರ ಬಗ್ಗೆನೇ ಇವತ್ತು ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಈ ದೈವಿಕ ದೃಶ್ಯ ಭಾಷೆಯ ಸಂಕೇತಗಳನ್ನು ಓದೋದು ಹೇಗೆ ಅಂತ ಕಲಿಯೋಣ. ಕೇವಲ ನೋಡೋದ್ರಿಂದ ಶುರುವಾಗಿ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಹಂತದವರೆಗೆ ನಮ್ಮ ಈ ಪಯಣ ಸಾಗ್ಲಿದೆ. ಮೊದಲನೇದಾಗಿ ದೇವರ ಶರೀರವನ್ನೇ ಹೇಗೆ ಓದಬಹುದು ಅಂತ ನೋಡೋಣ. ಇಲ್ಲಿ ದೈವಿಕ ವಿಗ್ರಹದ ಪ್ರತಿಯೊಂದು ಅಂಗ, ಪ್ರತಿಯೊಂದು ಭಾಗವೂ ಒಂದು ಖಚಿತವಾದ ಸಂದೇಶವನ್ನ ನಮ್ಗೆ ಕೊಡ್ತಾ ಇರುತ್ತೆ. ಅಕ್ಷರಶಃ ಅವರ ದೇಹವೇ ಒಂದು ತೆರೆದ ಪುಸ್ತಕ ಇದ್ದ ಹಾಗೆ. ಬನ್ನಿ, ಇದನ್ನ ಇನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ದೇವರಿಗೆ ಹೆಚ್ಚು ತೋಳುಗಳಿದ್ರೆ ಅದು ಅವರ ಸರ್ವವ್ಯಾಪಿ ಶಕ್ತಿಯ ಸಂಕೇತ. ಕೈಯಲ್ಲಿ ಹಿಡಿದಿರುವ ಪ್ರತಿಯೊಂದು ಆಯುಧವೂ ಒಂದೊಂದು ದೈವಿಕ ಬೋಧನೆ. ಇನ್ನು ದೇವತೆಯ ಭಂಗಿ, ಅದು ಅವರ ಮನಸ್ಥಿತಿಯನ್ನ ತಿಳಿಸುತ್ತೆ. ಅವರು ಶಾಂತವಾಗಿದ್ದಾರಾ, ಲೀಲಾಮಯವಾಗಿದ್ದಾರಾ ಅಥವಾ ಯುದ್ಧೋತ್ಸಾಹದಲ್ಲಿದ್ದಾರಾ ಅಂತ. ಹಾಗೆಯೇ ಅವರ ವಾಹನ, ಅದು ಅವರು ಯಾವ ಶಕ್ತಿಯನ್ನ ನಿಯಂತ್ರಿಸ್ತಾರೆ ಅನ್ನೋದನ್ನ ತೋರಿಸುತ್ತೆ. ನೋಡಿ, ಪ್ರತಿಯೊಂದರಲ್ಲೂ ಒಂದು ಕಥೆ ಇದೆ ಅಲ್ವಾ? ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ವಿಷ್ಣುವಿನ ಕೈಲಿರುವ ಶಂಖ ಇದೆಯಲ್ಲ, ಅದು ಬ್ರಹ್ಮಾಂಡದ ಮೊದಲ ಶಬ್ದ ಅಂದ್ರೆ ಓಂಕಾರವನ್ನ ಪ್ರತಿನಿಧಿಸುತ್ತೆ. ಸುದರ್ಶನ ಚಕ್ರ ಎನ್ನುವುದು ಕೇವಲ ಒಂದು ಆಯುಧವಲ್ಲ, ಅದು ನಮ್ಮ ಅಜ್ಞಾನವನ್ನ ನಾಶ ಮಾಡುವ ಬ್ರಹ್ಮಾಂಡದ ನಿಯಮ. ಹಾಗೆಯೇ ಶಿವನ ತ್ರಿಶೂಲ, ಅದು ಪ್ರಕೃತಿಯ 3 ಗುಣಗಳ ಮೇಲಿನ ಅವನ ಹಿಡಿತವನ್ನ ತೋರಿಸುತ್ತೆ. ನೋಡಿ, ಪ್ರತಿಯೊಂದು ವಸ್ತುವಿನ ಹಿಂದೆ ಎಂಥ ಆಳವಾದ ತತ್ವಶಾಸ್ತ್ರ ಇದೆ. ಅಷ್ಟೇ ಯಾಕೆ, ದೇವ್ರು ನಿಂತಿರುವ ಭಂಗಿ ಕೂಡ ಒಂದು ಕಥೆ ಹೇಳತ್ತೆ. ಉದಾಹರಣೆಗೆ ಸಮಭಂಗ ಅಂದ್ರೆ ನೇರವಾಗಿ ನಿಂತಿರುವ ಭಂಗಿ. ಇದು ಸಂಪೂರ್ಣ ಶಾಂತಿ ಮತ್ತು ಸಮತೋಲನವನ್ನ ಸೂಚಿಸುತ್ತೆ. ಆದ್ರೆ ಶ್ರೀಕೃಷ್ಣನಂತೆ ತ್ರಿಭಂಗ ಭಂಗಿ ಇದೆಯಲ್ಲ, ಅದು ಲೀಲೆ, ಸೌಂದರ್ಯ ಮತ್ತೆ ಕ್ರಿಯಾಶೀಲತೆಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಒಂದೇ ದೇವತೆ, ಆದ್ರೆ ಬೇರೆ ಬೇರೆ ಭಂಗಿಗಳು ಬೇರೆ ಬೇರೆ ಸಂದೇಶಗಳನ್ನ ನೀಡ್ತವೆ. ದೇವತೆಗಳು ಹಿಡಿದಿರೋ ವಸ್ತುಗಳು ಮಾತ್ರ ಅಲ್ಲ, ಅವರ ತಲೆಗಳ ಸಂಖ್ಯೆ ಕೂಡ ಒಂದು ನಿರ್ದಿಷ್ಟ ತಾತ್ವಿಕ ಕಾರ್ಯವನ್ನ ಸಂಕೇತಿಸುತ್ತೆ. ಇದು ಮನುಷ್ಯರಿಗಿಂತ ಅತೀತವಾದ ಗ್ರಹಿಕೆಯ ಸಾಮರ್ಥ್ಯದ ಸಂಕೇತ. ಉದಾಹರಣೆಗೆ, 5 ಮುಖಗಳಿರೋ ದೇವತೆ ಏನನ್ನ ಪ್ರತಿನಿಧಿಸುತ್ತೆ ಯೋಚಿಸಿ ನೋಡಿ. ಇದು 5 ಇಂದ್ರಿಯಗಳ ಸಾರವನ್ನ ಒಂದೇ ಸಮಯದಲ್ಲಿ ಗ್ರಹಿಸೋದನ್ನ, ಪಂಚಭೂತಗಳ ಮೇಲೆ ಪ್ರಭುತ್ವವನ್ನ, 5 ದಿಕ್ಕುಗಳಲ್ಲಿಯೂ ಸರ್ವವ್ಯಾಪಿ ಅರಿವನ್ನ ಮತ್ತು ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಅನ್ನೋ ಬ್ರಹ್ಮಾಂಡದ 5 ಮುಖ್ಯ ಕಾರ್ಯಗಳನ್ನ ಒಂದೇ ಸಮಯದಲ್ಲಿ ನಿರ್ವಹಿಸೋದನ್ನ ತೋರಿಸುತ್ತೆ. ಇದೊಂದು ಸಂಪೂರ್ಣ ಬ್ರಹ್ಮಾಂಡದ ರಚನೆಯ ನಕ್ಷೆ ಇದ್ದಾಗೆ ಅಲ್ವಾ? ಈ ಬ್ರಹ್ಮಾಂಡದ ಹಿಂದೆ 2 ಮೂಲಭೂತ ತತ್ವಗಳಿವೆ. ಒಂದು ಪುರುಷ, ಅಂದ್ರೆ ಪ್ಯೂರ್ ಕಾನ್ಷಿಯಸ್ನೆಸ್ ಅಥವಾ ಸಾಕ್ಷಿ ಚೈತನ್ಯ. ಇದು ಏನೂ ಮಾಡಲ್ಲ, ಕೇವಲ ವೀಕ್ಷಿಸುತ್ತೆ. ಇನ್ನೊಂದು ಪ್ರಕೃತಿ, ಅಂದ್ರೆ ಮೂಲ ಭೌತಿಕ ಶಕ್ತಿ. ಇದು ಯಾವಾಗಲೂ ಸಕ್ರಿಯ, ಸೃಜನಶೀಲ. ಈ ಪುರುಷ ಮತ್ತು ಪ್ರಕೃತಿಯ ಸಂಯೋಗದಿಂದಲೇ ಇಡೀ ವಿಶ್ವ ಅಸ್ತಿತ್ವಕ್ಕೆ ಬಂದಿರೋದು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಫಿಲಾಸಫಿ ನೇರವಾಗಿ ಕಲೆಗೆ ಹೇಗೆ ಕನೆಕ್ಟ್ ಆಗತ್ತೆ ಅನ್ನೋದು. ಈ ಸ್ಲೈಡ್ನಲ್ಲಿರೋ ಹೇಳಿಕೆಯನ್ನ ನೋಡಿ. ಒಂದು ಮೂರ್ತಿ ಶಾಂತವಾಗಿದೆಯೋ ಉಗ್ರವಾಗಿದೆಯೋ ಅನ್ನೋದು ಕೇವಲ ಒಬ್ಬ ಶಿಲ್ಪಿಯ ಆಯ್ಕೆಯಲ್ಲ. ಬದಲಿಗೆ ಪ್ರಕೃತಿಯ 3 ಗುಣಗಳಲ್ಲಿ ಯಾವುದು ಆ ದೇವತಾ ಸ್ವರೂಪದಲ್ಲಿ ಮುಖ್ಯವಾಗಿದೆ ಅನ್ನೋದರ ತಾತ್ವಿಕ ನಿರೂಪಣೆ ಅದು. ಈ 3 ಗುಣಗಳು ಯಾವುವು ಅಂದ್ರೆ ಸತ್ವ, ರಜಸ್ಸು ಮತ್ತು ತಮಸ್ಸು. ಸತ್ವಗುಣ ಅಂದ್ರೆ ಶಾಂತಿ, ಜ್ಞಾನ, ಸ್ಪಷ್ಟತೆ. ಸಾತ್ವಿಕ ರೂಪಗಳು ಸಾಮಾನ್ಯವಾಗಿ ಬಿಳಿ ಅಥವಾ ಚಿನ್ನದ ಬಣ್ಣದಲ್ಲಿ ಶಾಂತ ಭಂಗಿಯಲ್ಲಿ ಹೊರ ಕೊಡ್ತಾ ಇರ್ತವೆ. ರಜೋಗುಣ ಅಂದ್ರೆ ಆಕ್ಷನ್, ಶಕ್ತಿ, ಚಟುವಟಿಕೆ. ರಾಜಸಿಕ ರೂಪಗಳು ಸಾಮಾನ್ಯವಾಗಿ ಕೆಂಪು ಬಣ್ಣದಲ್ಲಿ ಕೈಯಲ್ಲಿ ಆಯುಧ ಹಿಡಿದು ಯುದ್ಧಕ್ಕೆ ಸಿದ್ಧವಾದಂತೆ ಇರ್ತವೆ. ಇನ್ನು ತಮೋಗುಣ ಅಂದ್ರೆ ಜಡತ್ವ, ಅಜ್ಞಾನ, ವಿನಾಶ. ತಾಮಸಿಕ ರೂಪಗಳು ಕಪ್ಪು ಅಥವಾ ನೀಲಿ ಬಣ್ಣದಲ್ಲಿ ಭಯಾನಕವಾಗಿ ವಿನಾಶ ಮಾಡು ಭಂಗಿಯಲ್ಲಿರ್ತವೆ. ಸರಿ, ಹಾಗಾದ್ರೆ ಈ ಸಾಂಖ್ಯ ದರ್ಶನದ ಐಡಿಯಾಗಳು ಅಂದ್ರೆ ತತ್ವಗಳು ಹೇಗೆ ಈ ವಿಗ್ರಹಗಳಲ್ಲಿ ನಿಜವಾದ ರೂಪ ಪಡ್ಕೊಳ್ಳುತ್ತೆ ಅಂತ ನೋಡೋಣ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ದೇವತೆಗಳು ಹಿಡಿದಿರೋ ಆಯುಧಗಳು ಅಥವಾ ವಸ್ತುಗಳು ಕೇವಲ ಏನನ್ನೋ ಸಂಕೇತಿಸುವುದಿಲ್ಲ, ಬದಲಿಗೆ ಅವು ಆ ತಾತ್ವಿಕ ಪರಿಕಲ್ಪನೆಗಳೇ ಆಗಿವೆ. ಆ ತತ್ವಗಳೇ ಒಂದು ವಸ್ತುವಿನ ರೂಪವನ್ನ ಪಡ್ಕೊಂಡಿವೆ. ಸಾಂಖ್ಯದರ್ಶನದಲ್ಲಿ ಅಹಂಕಾರ ಅಂತ ಒಂದು ತತ್ವ ಇದೆ. ಇದರರ್ಥ
ನಾನು ಅನ್ನೋ ಭಾವನೆ ಅಂದ್ರೆ ವ್ಯಕ್ತಿತ್ವ ಮತ್ತು ಸ್ವಂತಿಕೆಯ ಮೂಲ. ಈಗ ವಿಷ್ಣುವಿನ ಕೈಯಲ್ಲಿರೋ ಗದೆಯನ್ನೇ ತಗೊಳ್ಳಿ. ಅದು ಬರೀ ಅಧಿಕಾರದ ಸಂಕೇತವಾಗಿರೋ ಒಂದು ಆಯುಧ ಅಷ್ಟೇ ಅಲ್ಲ. ಅದು ಅಹಂಕಾರ ಅನ್ನೋ ತತ್ವವೇ ಒಂದು ವೆಪನ್ ಆಗಿ ಬದಲಾದ ರೂಪ. ಇದು ನಾನು ಅನ್ನೋ ಶಕ್ತಿಯ ದೈವಿಕ ಅಧಿಕಾರವನ್ನ ಪ್ರತಿನಿಧಿಸುತ್ತೆ. ಇದು ನಿಜವಾಗ್ಲೂ ಅದ್ಭುತ ಅಲ್ವಾ? ಇದೇ ರೀತಿ ಇನ್ನೊಂದು ತತ್ವ ಇದೆ, ಬುದ್ಧಿ ಅಂದ್ರೆ ವಿವೇಚನಾಶೀಲ ಜ್ಞಾನ. ಎಲ್ಲ ಗೊಂದಲಗಳನ್ನ ಮೀರಿ ಸರಿ ತಪ್ಪುಗಳನ್ನ ನಿಶ್ಚಯಿಸುವ ಒಂದು ಹೈಯರ್ ಇಂಟೆಲಿಜೆನ್ಸ್. ಮತ್ತು ದೇವತೆಗಳ ಕೈಯಲ್ಲಿ ಕಾಣೋ ಕಮಲ ಇದೆಯಲ್ಲ, ಅದು ಈ ಬುದ್ಧಿ ತತ್ವದ್ದೇ ಮೂರ್ತರೂಪ. ಹೇಗೆ ಕೆಸರಿನಲ್ಲೇ ಹುಟ್ಟಿದ್ರೂ ಕಮಲ ಅದಕ್ಕೆ ಅಂಟ್ಕೊಳ್ದೆ ಶುದ್ಧವಾಗಿ ನೀರಿನ ಮೇಲೆ ಅರಳುತ್ತೋ, ಹಾಗೆಯೇ ಬುದ್ಧಿಯು ಈ ಪ್ರಪಂಚದ ಗೊಂದಲಗಳಿಂದ ಮೇಲೆದ್ದು ಜ್ಞಾನವನ್ನ ಪ್ರಕಾಶಿಸುತ್ತೆ. ನಾವು ದೇವತೆಗಳು ಹಿಡಿದಿರೋ ವಸ್ತುಗಳ ಬಗ್ಗೆ ನೋಡ್ವಿ, ಆದರೆ ಸಂಕೇತಗಳು ಅಷ್ಟಕ್ಕೆ ಮುಗಿಯಲ್ಲ. ದೇವತೆಯ ದೇಹದ ಭಂಗಿಯೇ ಒಂದು ಬ್ರಹ್ಮಾಂಡದ ನೀಲಿನಕ್ಷೆಯಾಗಿದೆ. ಅವರ ನಿಲುವು ಇಡೀ ವಿಶ್ವದ ರಚನೆಯನ್ನೇ ಹೇಗೆ ನಕ್ಷೆ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ. ದೇವತೆಗಳ ಬೇರೆ ಬೇರೆ ಭಂಗಿಗಳು ಬ್ರಹ್ಮಾಂಡದ ಬೇರೆ ಬೇರೆ ಸ್ತರಗಳನ್ನ ಸೂಚಿಸುತ್ತೆ. ನೆಲದ ಮೇಲೆ ನೇರವಾಗಿ ನಿಂತಿರೋ ಸಮಪಾದ ಭಂಗಿಯು ನಮ್ಮ ಭೌತಿಕ ಜಗತ್ತಾದ ಭೂಲೋಕವನ್ನ ಪ್ರತಿನಿಧಿಸುತ್ತೆ. ಅಲ್ಲಿಂದ ಮೇಲೆ ಪದ್ಮಾಸನದಲ್ಲಿ ಕೂತಿರೋದು ಸ್ವರ್ಲೋಕವನ್ನ ಸೂಚಿಸುತ್ತೆ. ಇನ್ನು ಶಯನಾಸನದಲ್ಲಿ ಮಲ್ಗಿರೋ ಭಂಗಿ ಪ್ರಳಯ ಸ್ಥಿತಿಯನ್ನ, ಅಂದ್ರೆ ಬ್ರಹ್ಮಾಂಡದ ಎಲ್ಲಾ ಚಟುವಟಿಕೆಗಳು ನಿಂತಿರೋ ಸ್ಥಿತಿಯನ್ನ ತೋರಿಸುತ್ತೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಪಾದವನ್ನ ಮೇಲಕ್ಕೆತ್ತಿರೋ ಊರ್ಧ್ವಪಾದ ಭಂಗಿ ಇದೆಯಲ್ಲ, ಅದು ಮೋಕ್ಷವನ್ನ, ಅಂದ್ರೆ ಸಂಪೂರ್ಣ ವಿಮೋಚನೆಯನ್ನ ಸಂಕೇತಿಸುತ್ತೆ. ಇದನ್ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗೋಣ. ಈ ಸಾಂಖ್ಯದ ಬ್ಲೂ ಪ್ರಿಂಟ್ ಏನಿದೆ, ಅದು ಬರೀ ವಿಗ್ರಹದ ಸಣ್ಣ ಸಣ್ಣ ಡೀಟೇಲ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಪುರಾಣಗಳ ದೊಡ್ಡ ದೊಡ್ಡ ಕಥೆಗಳೂ ಕೂಡ ಇದೇ ಫಿಲಾಸಫಿಯ ಚೌಕಟ್ಟಿನಲ್ಲಿ ರಚನೆಯಾಗಿರೋದು. ಹೌದು, ನಾವು ಕೇಳೋ ಪುರಾಣಗಳು ಬರೀ ಕಥೆಗಳಲ್ಲ, ಅವು ಸಾಂಖ್ಯತತ್ವಶಾಸ್ತ್ರದ ವಿಕಾಸವನ್ನೇ ನಮಗೆ ನಾಟಕೀಯ ರೂಪದಲ್ಲಿ ಹೇಳ್ತವೆ. ಸೃಷ್ಟಿ, ಸ್ಥಿತಿ, ಲಯದ ಹಿಂದಿರೋ ಫಿಲಾಸಫಿಕಲ್ ಪ್ರೋಸೆಸ್ಸನ್ನೇ ಕಥೆಯಾಗಿ ಹೇಳ್ತವೆ. ಬಹಳ ಫೇಮಸ್ ಆದ ಸೃಷ್ಟಿಕಥೆಯನ್ನೇ ನೋಡೋಣ. ಆದಿಶೇಷನ ಮೇಲೆ ವಿಷ್ಣು ಮಲ್ಗಿರ್ತಾನಲ್ವಾ, ಅದು ನಿಷ್ಕ್ರಿಯ ಪುರುಷತತ್ವ. ಆಮೇಲೆ ಆತನ ಹುಕ್ಕುಳಿಂದ ಕಮಲ ಹುಟ್ಟುತ್ತೆ, ಅದು ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿತತ್ವದ ಹುಟ್ಟು. ಮತ್ತು ಆ ಕಮಲದ ಮೇಲೆ ಬ್ರಹ್ಮ ಕಾಣಿಸ್ಕೊಳ್ಳೋದು ನಾನು ಅನ್ನೋ ಅಹಂಕಾರ ತತ್ವದ ಜನನವನ್ನ ಸೂಚಿಸುತ್ತೆ. ಇಲ್ಲಿಂದಲೇ ಸೃಷ್ಟಿ ಶುರುವಾಗೋದು. ನೋಡಿ, ಇಡೀ ಸೃಷ್ಟಿಯ ಕಥೆ ಸಾಂಖ್ಯದ ತತ್ವಗಳ ಒಂದು ವಿಜುವಲ್ ನಿರೂಪಣೆ. ಇನ್ನೊಂದು ಅದ್ಭುತ ಉದಾಹರಣೆ ರಕ್ತಬೀಜ ಅನ್ನೋ ರಾಕ್ಷಸಂದು. ಅವನ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ರೂ ಸಾಕು, ಅದರಿಂದ ಮತ್ತೊಬ್ಬ ರಕ್ತಬೀಜ ಹುಟ್ಕೊಳ್ತಾನೆ. ಸೋಲಿಸೋಕೆ ಅಸಾಧ್ಯವಾದ ರಾಕ್ಷಸ. ಹಾಗಾದ್ರೆ ಈ ರಕ್ತಬೀಜ ಯಾರು? ಆಶ್ಚರ್ಯ ಆಗ್ಬಹುದು. ಅವನು ವಿಕಲ್ಪವನ್ನ ಪ್ರತಿನಿಧಿಸ್ತಾನೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಹುಟ್ಟೋ ಆಲೋಚನೆಗಳು. ಒಂದು ಆಲೋಚನೆ ಇನ್ನೊಂದು ಆಲೋಚನೆಗೆ ಜನ್ಮ ಕೊಡುತ್ತಲ್ಲ, ಅಂತ್ಯವೇ ಇಲ್ಲದ ಆ ಚಕ್ರವೇ ಆ ರಾಕ್ಷಸ. ಪುರಾಣ ಮತ್ತು ಮನೋವಿಜ್ಞಾನದ ಎಷ್ಟು ಅದ್ಭುತವಾದ ಸಂಗಮ ನೋಡಿ. ಹಾಗೆ ಶಿವ ಅಂದ್ರೆ ಪ್ರಜ್ಞೆ ಮತ್ತು ಶಕ್ತಿ ಅಂದ್ರೆ ಪ್ರಕೃತಿ. ಇವರ ವಿವಾಹದ ಕಥೆ ಈ ಎರಡು ಶಕ್ತಿಗಳು ಹೇಗೆ ಒಂದಾಗಿ ಪ್ರಜ್ಞೆಯಿರೋ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿಸುತ್ತೆ ಅನ್ನೋದನ್ನ ತೋರಿಸುತ್ತೆ. ನಿಷ್ಕ್ರಿಯ ಪ್ರಜ್ಞೆ ಮತ್ತು ಅಚೇತನ ಪ್ರಕೃತಿ ಹೇಗೆ ಸಂವಹನ ನಡೆಸುತ್ತೆ ಅನ್ನೋ ತಾತ್ವಿಕ ಪ್ರಶ್ನೆಗೆ ಇದೊಂದು ಕಥೆಯ ರೂಪದ ಉತ್ತರ. ಹಾಗಾಗಿ ನಾವು ನೋಡ್ತಾ ಇರೋದು ಬರೀ ಕಥೆಗಳನ್ನಲ್ಲ, ಬದಲಿಗೆ ವಾಸ್ತವದ ಜೀವಂತ ರೇಖಾಚಿತ್ರಗಳನ್ನ, ಸಂಕೀರ್ಣವಾದ ತತ್ವಶಾಸ್ತ್ರವನ್ನ ಅತ್ಯಂತ ಸರಳವಾಗಿ ತಿಳಿಸೋಕೆ ಬಳಸಿರೋ ಒಂದು ಅದ್ಭುತ ದೃಶ್ಯ ಮಾಧ್ಯಮ ಇದು. ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಒಂದು ಮೂರ್ತಿಯನ್ನ ನೋಡಿದಾಗ ಅದನ್ನ ಬರೀ ಒಂದು ಕಲಾಕೃತಿ ಅಂತ ನೋಡಬೇಡಿ. ಅದು ಒಂದು ಇಡೀ ತತ್ವಶಾಸ್ತ್ರವನ್ನೇ ತನ್ನಲ್ಲಿ ಹಿಡಿದಿಟ್ಟಿರುವ ಒಂದು ಜೀವಂತ ಗ್ರಂಥ. ಅದರ ಪ್ರತಿಯೊಂದು ಭಾಗವೂ ಬ್ರಹ್ಮಾಂಡದ ಒಂದೊಂದು ತತ್ವ. ಅದು ಏನನ್ನೋ ಹೇಳ್ತಿಲ್ಲ, ಅದು ಆ ತತ್ವವೇ ಆಗಿದೆ. ಇನ್ನು ಮುಂದೆ ನೀವು ನೋಡೋ ದೃಷ್ಟಿನೇ ಬದಲಾಗ್ಬೋದು ಅಲ್ವಾ? ಪ್ರತಿಮೆಗೆ ಜೀವ ತುಂಬೋದು ಹೇಗೆ? ಇದೇನೋ ಕಥೆಯಲ್ಲಿ ಬಡೋ ಥರ ಇದೆ ಅಲ್ವಾ? ಆದರೆ ಇದರ ಹಿಂದೆ ಒಂದು ಪ್ರಾಚೀನ ವಿಜ್ಞಾನವೇ ಇದ್ರೆ ನಾವು ಇದನ್ನೇ ಅನ್ವೇಷಿಸೋಣ. ಒಂದ್ ಕಡೆ ನೋಡಿ, ಇಲ್ಲೊಂದು ಸಾಮಾನ್ಯವಾದ ಅಲಂಕಾರವಿಲ್ಲದ ಕಲ್ಲಿದೆ, ಜಡ, ಜೀವವಿಲ್ಲದ ಹಾಗೆ. ಆದ್ರೆ ಇನ್ನೊಂದ್ ಕಡೆ ನೋಡಿ, ಜೀವಕಳೆ ತುಂಬಿರೋ ಹಾಗೆ ಕಾಣೋ ಒಂದು ಸುಂದರವಾದ ಮೂರ್ತಿ. ಹಾಗಾದ್ರೆ ಇವೆರಡರ ನಡುವೆ ಇರೋ ನಿಜವಾದ ವ್ಯತ್ಯಾಸ ಏನು? ಒಂದು ಜಡವಸ್ತುವನ್ನ ಜೀವಂತ ಸಾನ್ನಿಧ್ಯದ ಹಾಗೆ ಭಾಸವಾಗುವಂತೆ ಪರಿವರ್ತಿಸೋದು ಯಾವುದು? ಪ್ರಾಚೀನ ತತ್ವಶಾಸ್ತ್ರದ ಪ್ರಕಾರ ಇದಕ್ಕೆಲ್ಲ ಕಾರಣ ಒಂದೇ ಒಂದು ಪ್ರಮುಖ ಅಂಶ, ಅದೇ ಪ್ರಾಣ. ಸರಿ, ಹಾಗಿದ್ರೆ ಈ ಪಯಣವನ್ನ ಶುರು ಮಾಡೋಣ. ಮೊದಲು ಪ್ರಾಣದ ಆಳವಾದ ಅರ್ಥದಿಂದ ಪ್ರಾರಂಭಿಸೋಣ.
ಆಮೇಲೆ ಅದನ್ನ ಒಂದು ಕಲ್ಲಿನಲ್ಲಿ ಹೇಗೆ ಸ್ಥಾಪಿಸಲಾಗುತ್ತೆ ಮತ್ತು ಆ ಆಚರಣೆಯ ಹಿಂದಿನ ತಂತ್ರಜ್ಞಾನ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಕೊನೆಗೆ ಒಂದು ಮೂರ್ತಿ ಕೇವಲ ಕಲ್ಲಲ್ಲ, ಅದೊಂದು ದೈವಿಕ ಸಂಪರ್ಕ ಸಾಧನ ಅನ್ನೋದು ಹೇಗೆ ಅಂತಾನೂ ನೋಡೋಣ. ಸರಿ, ಮೊದಲನೇ ಭಾಗ ಪ್ರಾಣ. ಇದು ಉಸಿರಾಟವನ್ನು ಮೀರಿದ್ದು. ಭಾರತೀಯ ತತ್ವಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ತಪ್ಪಾಗಿ ಅರ್ಥೈಸ್ಕೊಂಡಿರೋ ಪದಗಳಲ್ಲಿ ಇದು ಒಂದು. ಬನ್ನಿ ಈಗ ಇದನ್ನ ಬಿಡಿಸಿ ನೋಡೋಣ. ಹಾಗಾದ್ರೆ ಪ್ರಾಣ ಅಂದ್ರೆ ನಿಖರವಾಗಿ ಏನು? ಅದು ನಾವು ಉಸಿರಾಡೋ ಗಾಳಿ ಅಷ್ಟೇ ಅಲ್ಲ, ಅದಕ್ಕಿಂತ ಬಹಳ ಆಳವಾದದ್ದು. ಇದನ್ನ ಮೂಲಭೂತ ಚೈತನ್ಯ ಶಕ್ತಿ ಅಂದ್ರೆ ಜೀವಶಕ್ತಿ ಅಂತ ಅನ್ಕೋಬೋದು. ಇನ್ನೊಂದು ರೀತಿ ಹೇಳೋದಾದ್ರೆ ಇಡೀ ಬ್ರಹ್ಮಾಂಡದ ಸೃಜನಾತ್ಮಕ ಶಕ್ತಿಯ ಚಲನಶೀಲ ರೂಪ ನಮ್ಮ ವೈಯಕ್ತಿಕ ದೇಹದ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವುದೇ ಪ್ರಾಣ. ಇಲ್ಲಿ ಉಸಿರು ಮತ್ತೆ ಪ್ರಾಣಶಕ್ತಿಯ ನಡುವಿನ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ನೋಡಿ, ಉಸಿರು ಅಂದ್ರೆ ಶ್ವಾಸ ಅನ್ನೋದು ಒಂದು ಭೌತಿಕ ಕ್ರಿಯೆ, ಅದೊಂದು ಉಪಕರಣ ಇದ್ದಾಗೆ. ಆದರೆ ಪ್ರಾಣ ಅದು ಇದರ ಹಿಂದಿರುವ ಚಾಲಕ ಶಕ್ತಿ. ನಮ್ಮ ಸ್ಥೂಲ ಶರೀರದಲ್ಲಿ ಉಸಿರು ಕೆಲಸ ಮಾಡಿದ್ರೆ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡೋದು ಪ್ರಾಣ. ಈ ಹೋಲಿಕೆ ಇದನ್ನ ಅದ್ಭುತವಾಗಿ ವಿವರಿಸುತ್ತೆ ನೋಡಿ. ಈ ಸಂಬಂಧ ಹೇಗಿದೆ ಅಂದ್ರೆ, ಒಂದು ನದಿಯ ಆಳವಾದ ಪ್ರವಾಹ ಅದು ಪ್ರಾಣ, ಮತ್ತೆ ಅದರ ಮೇಲ್ಮೈಯಲ್ಲಿ ಕಾಣಿಸೋ ಅಲೆಗಳು ಅದು ನಮ್ಮ ಉಸಿರು. ಆಳದ ಪ್ರವಾಹವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮೇಲಿನ ಅಲೆಗಳನ್ನ ಬಳಸ್ಕೊಳ್ತೀವಿ. ಸರಿ, ಪ್ರಾಣ ಅನ್ನೋದು ಇಂಥ ಒಂದು ಸೂಕ್ಷ್ಮ ಶಕ್ತಿ ಆಗಿದ್ರೆ ಅದು ಭೌತಿಕ ಜಗತ್ತಿನ ಜೊತೆ ಹೇಗೆ ಸಂಪರ್ಕ ಸಾಧಿಸುತ್ತೆ? ಇದು ನಮ್ಮನ್ನ ಎರಡನೇ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ, ಪ್ರಪಂಚಗಳ ನಡುವಿನ ಸೇತುವೆ. ಪ್ರಾಣವು ಪ್ರಜ್ಞೆ ಮತ್ತೆ ಭೌತಿಕ ವಸ್ತುವನ್ನ ಹೇಗೆ ಜೋಡಿಸುತ್ತೆ ಅಂತ ನೋಡೋಣ. ಸರಳವಾಗಿ ಹೇಳೋದಾದ್ರೆ ಪ್ರಾಣ ಅನ್ನೋದು ಒಂದು ಮಾಧ್ಯಮ. ಇದರ ಮೂಲಕನೇ ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳಂತಹ ಸೂಕ್ಷ್ಮ ವಿಷಯಗಳು ನಮ್ಮ ಭೌತಿಕ ದೇಹದಂತಹ ಸ್ಥೂಲ ವಸ್ತುವಿನಲ್ಲಿ ಕಾರ್ಯರೂಪಕ್ಕೆ ಬರಲು ಸಾಧ್ಯವಾಗೋದು. ಇದು ಎರಡು ಬೇರೆ ಬೇರೆ ಭಾಷೆಗಳ ನಡುವೆ ಇರೋ ಒಬ್ಬ ಅನುವಾದಕನ ಹಾಗೆ ಕೆಲಸ ಮಾಡುತ್ತೆ. ಇನ್ನೂ ನೋಡಿ, ನಮ್ಮ ದೇಹದೊಳಗೆ ಈ ಪ್ರಾಣ ಒಂದೇ ರೀತಿ ಇರಲ್ಲ. ಪಂಚವಾಯು ಅಂತ ಕರೆಯೋ 5 ಮುಖ್ಯ ರೂಪಗಳಲ್ಲಿ ಇದು ಕೆಲಸ ಮಾಡುತ್ತೆ. ನಮ್ಮ ಉಸಿರಾಟದಿಂದ ಹಿಡಿದು ಜೀರ್ಣಕ್ರಿಯೆ, ರಕ್ತ ಪರಿಚಲನೆ, ಹೀಗೆ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದ ಪ್ರಾಣದ ಹರಿವಿರುತ್ತೆ. ಇದರಿಂದ ಪ್ರಾಣ ಅನ್ನೋದು ಉಸಿರಾಟಕ್ಕಿಂತ ಎಷ್ಟೋ ಮಿಗಿಲು ಅನ್ನೋದು ಸ್ಪಷ್ಟವಾಡುತ್ತೆ. ಇಷ್ಟೇ ಅಲ್ಲ, ಈ ಜೀವಶಕ್ತಿ 72,000 ನಾಡಿಗಳ ಮೂಲಕ ಅಂದ್ರೆ ಸೂಕ್ಷ್ಮ ಶಕ್ತಿ ನಾಳಗಳ ಮೂಲಕ ನಮ್ಮ ಇಡೀ ಚೈತನ್ಯ ಶರೀರದಲ್ಲಿ ಹರಿಯುತ್ತೆ. ಇದೊಂದು ಎಷ್ಟು ದೊಡ್ಡ ಮತ್ತು ಸಂಕೀರ್ಣವಾದ ವ್ಯವಸ್ಥೆ ಅಲ್ವಾ? ಸರಿ, ಈಗ ನಾವು ವಿಷಯದ ತಿರುಳಿಗೆ ಬರ್ತಾ ಇದ್ದೀವಿ. 3ನೇ ಭಾಗ ಕಲ್ಲಿನಲ್ಲಿ ಜೀವವನ್ನ ಸ್ಥಾಪಿಸುವುದು. ಬನ್ನಿ, ಪ್ರಾಣ ಪ್ರತಿಷ್ಠಾ ಅನ್ನೋ ಅತ್ಯಾಧುನಿಕ ವಿಧಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಹಾಗಂದ್ರೆ ಏನಿದು ಪ್ರಾಣ ಪ್ರತಿಷ್ಠಾ? ಇದು ಚೈತನ್ಯವನ್ನ ಒಂದು ಮೂರ್ತಿಯಲ್ಲಿ ಸ್ಥಾಪಿಸೋ ಒಂದು ವಿಧಿ. ಅಕ್ಷರಶಃ ಒಂದು ಜಡ ವಸ್ತುವನ್ನ ಜೀವಂತ ದೈವಿಕ ಸಂಪರ್ಕ ಸಾಧನವಾಗಿ ಪರಿವರ್ತಿಸೋದು. ಇದನ್ನ ಕೇವಲ ಒಂದು ಆಶೀರ್ವಾದ ಅಂತ ನೋಡೋದಕ್ಕಿಂತ ಒಂದು ತಾಂತ್ರಿಕ ಪ್ರಕ್ರಿಯೆ ಅಂತ ನೋಡೋದು ಬಹಳ ಮುಖ್ಯ. ಇಲ್ಲಿ ಒಂದು ನಿರ್ಣಾಯಕ ಅಂಶವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಗುರಿ ದೇವತೆಯನ್ನ ಕಲ್ಲಿನಲ್ಲಿ ಬಂಧಿಸಿಡೋದಲ್ಲ. ಇದು ಒಂದು ಸಾಮಾನ್ಯ ತಪ್ಪು ಕಲ್ಪನೆ. ಇದರ ನಿಜವಾದ ಉದ್ದೇಶ ಆ ಬ್ರಹ್ಮಾಂಡದ ಚೈತನ್ಯವನ್ನ ಒಂದು ನಿರ್ದಿಷ್ಟ ಭೌತಿಕ ಬಿಂದುವಿನ ಮೂಲಕ ನಮಗೆಲ್ಲ ಸುಲಭವಾಗಿ ಗ್ರಹಿಸುವಂತೆ ಮಾಡೋದು. ಇದು ನಮ್ಮನ್ನ 4ನೇ ಭಾಗಕ್ಕೆ ತರುತ್ತೆ, ಆಚರಣೆಯ ತಂತ್ರಜ್ಞಾನ. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ? ಈ ಪ್ರತಿಷ್ಠಾಪನೆಯಲ್ಲಿ ಬಳಸೋ ಪ್ರಮುಖ ಹಂತಗಳು ಮತ್ತೆ ಸಾಧನಗಳು ಯಾವುವು ನೋಡೋಣ. ಈ ಇಡೀ ಪ್ರಕ್ರಿಯೆ 4 ಪ್ರಮುಖ ಕ್ಷಣಗಳ ಸುತ್ತ ನಡೆಯುತ್ತೆ. ಮೊದಲನೆಯದು ಆವಾಹನೆ, ಅಂದ್ರೆ ದೈವಿಕ ಸಾನ್ನಿಧ್ಯವನ್ನ ಆಹ್ವಾನಿಸೋದು. ಆಮೇಲೆ ಬರೋದು ನ್ಯಾಸ್, ಅಂದ್ರೆ ನಿರ್ದಿಷ್ಟ ಸ್ಪರ್ಶ ಮತ್ತು ಮಂತ್ರಗಳ ಮೂಲಕ ಆ ಸಾನ್ನಿಧ್ಯವನ್ನ ಮೂರ್ತಿಯಲ್ಲಿ ಇರಿಸೋದು. 3ನೇಯದು ಪ್ರಾಣಾಯಾಮ. ಇಲ್ಲಿ ಪ್ರಾಣಶಕ್ತಿಯನ್ನ ಅಕ್ಷರಶಃ ಆ ರೂಪದೊಳಗೆ ತುಂಬಲಾಗುತ್ತೆ. ಮತ್ತು ಕೊನೆಯದಾಗಿ ಅತ್ಯಂತ ಪ್ರಮುಖವಾದ ಕ್ಷಣ ಚಕ್ಷುರ್ಮೀಲನ, ಅಂದ್ರೆ ವಿದ್ಯುಕ್ತವಾಗಿ ಕಣ್ಣುಗಳನ್ನ ತೆರೆಯೋದು. ಸರಿ, ಈಗ ಜೀವಶಕ್ತಿಯನ್ನ ಸ್ಥಾಪಿಸಲಾಯಿತು. ಮುಂದೆ 5ನೇ ಭಾಗ ದೈವಿಕ ರೂಪವನ್ನ ಅರ್ಥೈಸಿಕೊಳ್ಳೋದು. ಇಲ್ಲಿ ಒಂದು ಕುತೂಹಲಕಾರಿ ವಿಚಾರ ಇದೆ. ಮೂರ್ತಿಯ ವಿನ್ಯಾಸ, ಅದರ ರೂಪ ಕೇವಲ ಸಾಂಕೇತಿಕವಲ್ಲ, ಅದು ಕ್ರಿಯಾತ್ಮಕ. ಇದರ ಅರ್ಥ ಏನು ಅಂದ್ರೆ ದೇವತೆಯ ಕೈಗಳು, ಆ ಮುದ್ರೆಗಳು ಅಕ್ಷರಶಃ ಪ್ರಾಣಶಕ್ತಿಯನ್ನ ಪ್ರಸಾರ ಮಾಡೋ ಟ್ರಾನ್ಸ್ಮಿಟರ್ಗಳು. ಕೈಯಲ್ಲಿರೋ ಆಯುಧಗಳು ಬರೀ ಅಲಂಕಾರಕ್ಕಲ್ಲ, ಅವು ಉಪಕರಣಗಳು. ಆ ಆಸನ ಅಂದ್ರೆ ಭಂಗಿ, ಅದೊಂದು ಶಕ್ತಿಯುತ ನಿಲುವಿನ ಹೇಳಿಕೆ. ಪ್ರತಿಯೊಂದು ಅಂಶವನ್ನು ಒಂದು ನಿರ್ದಿಷ್ಟ ಶಕ್ತಿಯುತ ಉದ್ದೇಶದಿಂದ ವಿನ್ಯಾಸಗೊಳಿಸಲಾಗಿರುತ್ತೆ. ಈ ಉಲ್ಲೇಖ ಇದರ ಹಿಂದಿನ ತಂತ್ರವನ್ನ ಸರಿಯಾಗಿ ವಿವರಿಸುತ್ತೆ.
ಮುದ್ರೆಯಲ್ಲಿ ಕಾಣುವ ನಿರ್ದಿಷ್ಟ ಪ್ರಾಣ ಸಂರಚನೆಯೋ ವೀಕ್ಷಕನ ಪ್ರಾಣಮಯ ಕೋಶದಲ್ಲಿ ಅದಕ್ಕೆ ಅನುಗುಣವಾದ ಸಂರಚನೆಯನ್ನು ಸೃಷ್ಟಿಸುತ್ತದೆ. ಸರಳವಾಗಿ ಹೇಳೋದಾದ್ರೆ, ಕೇವಲ ಮೂರ್ತಿಯನ್ನ ನೋಡೋದ್ರಿಂದ ಅದರ ನಿರ್ದಿಷ್ಟ ಶಕ್ತಿಯ ವಿನ್ಯಾಸವು ಅನುರಣದ ಹಾಗೆ ನೋಡೋವರ ಶಕ್ತಿ ಶರೀರದ ಮೇಲೆ ಪ್ರಭಾವ ಬೀರಬಲ್ಲದು. ಇದೆಲ್ಲವೂ ನಮ್ಮನ್ನ ಅಂತಿಮ ಭಾಗಕ್ಕೆ ತಂದು ನಿಲ್ಲಿಸುತ್ತೆ. ಇಲ್ಲಿಯವರೆಗೆ ಚರ್ಚಿಸಿದ್ದನ್ನೆಲ್ಲ ಒಟ್ಟುಗೂಡಿಸೋಣ. 6ನೇ ಭಾಗ, ಮೂರ್ತಿ ಒಂದು ಸಂಪರ್ಕ ಸಾಧನವಾಗಿ. ಜೀವಂತ ತಂತ್ರಜ್ಞಾನದ ಈ ವಾದವನ್ನ ಈಗ ಸಂಯೋಜಿಸೋಣ. ಹಾಗಾದ್ರೆ ಅಂತಿಮ ವಾದ ಇಲ್ಲಿದೆ ನೋಡಿ. ಮೊದಲನೇ ಅಂಶ, ದೈವತ್ವ ಅನ್ನೋದು ಎಲ್ಲೋ ದೂರದಲ್ಲಿಲ್ಲ, ಅದು ಈಗಾಗಲೇ ಎಲ್ಲೆಡೆ ಇದೆ. 2ನೇ ಅಂಶ, ಮೂರ್ತಿ ಅನ್ನೋದು ಮಾನವನ ಗ್ರಹಿಕೆಗಾಗಿಯೇ ನಿಖರವಾಗಿ ಸಿದ್ಧಪಡಿಸಿದ ಒಂದು ಪ್ರವೇಶ ಬಿಂದು. 3ನೇ ಅಂಶ, ಇದು ನಮ್ಮ ದೃಷ್ಟಿ, ಶ್ರವಣ, ಘ್ರಾಣದಂಥ ಸ್ಥೂಲ ಇಂದ್ರಿಯಗಳನ್ನ ಬಳಸ್ಕೊಂಡು ಸೂಕ್ಷ್ಮವನ್ನ ತಲುಪೋಕೆ ಸಹಾಯ ಮಾಡುತ್ತೆ. ಮತ್ತು ಕೊನೆಯದಾಗಿ, ದರ್ಶನ ಅಂದ್ರೆ ಕೇವಲ ನಾವು ನೋಡದಷ್ಟೇ ಅಲ್ಲ, ಆ ದೈವಿಕ ಕ್ಷೇತ್ರದಿಂದ ನಾವು ನೋಡಲ್ಪಡೋದು ಕೂಡ ಹೌದು. ಇದೆಲ್ಲವೂ ನಮ್ಮನ್ನ ಒಂದು ಪ್ರಬಲವಾದ ಅಂತಿಮ ತೀರ್ಮಾನಕ್ಕೆ ಕರೆತರುತ್ತೆ. ಮೂರ್ತಿಯು ಪ್ರಾಚೀನ ಧರ್ಮವಲ್ಲ, ಅದು ವಿಶ್ವವಿಜ್ಞಾನವು ತಂತ್ರಜ್ಞಾನವಾಗಿ ಬದಲಾಗುವ ಬಿಂದು. ದೇವತೆಯ ರೂಪದ ಬಗ್ಗೆ ನೋಡಿದ್ವಿ. ಈಗ ಆ ರೂಪವನ್ನ ಮೀರಿ ಅದರ ಹಿಂದೆ ಅಡಗಿರುವ ಜ್ಯಾಮಿತಿಯ ವಿನ್ಯಾಸದ ಕಡೆಗೆ ನಮ್ಮ ಗಮನ ಹರಿಸೋಣ. ಇದನ್ನ ಒಂದು ರೀತಿ ಬ್ರಹ್ಮಾಂಡದ ನೀಲನಕ್ಷೆ ಅಂತಲೇ ಹೇಳಬಹುದು. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ರಹಸ್ಯವಿದೆ. ಅದೇನಂದ್ರೆ, ನಾವು ನೋಡುವ ಪ್ರತಿಯೊಂದು ದೇವತಾ ಮೂರ್ತಿಯ ಹಿಂದೆ ಒಂದು ನಿಖರವಾದ ಗಣಿತೀಯ ಜ್ಯಾಮಿತಿಯ ವಿನ್ಯಾಸ ಅಡಗಿರುತ್ತೆ. ಈ ಶುದ್ಧ ಜ್ಯಾಮಿತಿಯ ವಿನ್ಯಾಸವನ್ನೇ ಯಂತ್ರ ಅಂತ ಕರೆಯೋದು. ಹಾಗಿದ್ರೆ ಯಂತ್ರ ಅಂದ್ರೆ ಏನು? ಇದು ಕೇವಲ ಒಂದು ಚಿತ್ರ ಅಷ್ಟೇ ಅಲ್ಲ, ಇದು ದೇವತೆಯ ಶಕ್ತಿಯನ್ನೇ ಜಾಮಿತೀಯ ರೂಪದಲ್ಲಿ ಹಿಡಿದಿಟ್ಟಿರುವ ಒಂದು ಸಾಧನ. ನಮ್ಮ ಪ್ರಜ್ಞೆಯನ್ನ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುವ ಒಂದು ಬಹಳ ಶಕ್ತಿಶಾಲಿ ಉಪಕರಣ. ಒಂದು ಯಂತ್ರ, ಅದು ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಕಥೆಯನ್ನೇ ಹೇಳುತ್ತೆ. ನೋಡಿ, ಕೇಂದ್ರದಲ್ಲಿರುವ ಬಿಂದು ಎಲ್ಲದಕ್ಕೂ ಮೂಲವಾದ ಏಕತೆಯನ್ನ ಸೂಚಿಸುತ್ತೆ. ಅದರಿಂದ ಹೊರಹೊಮ್ಮುವ ತ್ರಿಕೋಣಗಳು ಶಿವಶಕ್ತಿಯ ಪ್ರತೀಕ. ನಂತರ ಬರುವ ವೃತ್ತಗಳು ಬ್ರಹ್ಮಾಂಡದ ಚಕ್ರವನ್ನ, ಕಮಲದ ದಳಗಳು ಸೃಷ್ಟಿಯನ್ನ, ಮತ್ತು ಕೊನೆಗೆ ಹೊರಗಿರುವ ಭೂಪೂರ ಅನ್ನೋ ಚೌಕ ಭೌತಿಕ ಜಗತ್ತನ್ನ ಪ್ರತಿನಿಧಿಸುತ್ತೆ. ಅಕ್ಷರಶಃ ಇದು ಸೃಷ್ಟಿಯ ನಕ್ಷೆಯೇ ಸರಿ. ರೂಪ ಮತ್ತೆ ವಿನ್ಯಾಸದ ಬಗ್ಗೆ ನೋಡಿದ್ವಿ. ಈಗ ಎಲ್ಲದಕ್ಕೂ ಮೂಲವಾದ ಶಬ್ದದ ಕಡೆಗೆ ಹೋಗೋಣ. ಈ ತತ್ವದ ಪ್ರಕಾರ ಇಡೀ ಬ್ರಹ್ಮಾಂಡವೇ ಶಬ್ದದಿಂದ ಸೃಷ್ಟಿಯಾಗಿದ್ದು. ಒಂದು ಕ್ಷಣ ಯೋಚಿಸಿ ನೋಡಿ, ಯಾವುದೇ ಭೌತಿಕ ವಸ್ತುಗಳು ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಈ ಇಡೀ ಬ್ರಹ್ಮಾಂಡ ಕೇವಲ ಶಬ್ದದ ರೂಪದಲ್ಲಿತ್ತು. ಈ ಒಂದು ಅದ್ಭುತವಾದ ಕಲ್ಪನೆಯೇ ಮಂತ್ರಗಳ ಹಿಂದಿರುವ ಮೂಲತತ್ವ. 50. ಈ ಸಂಖ್ಯೆಗೆ ಏಕೆ ಇಷ್ಟೊಂದು ಮಹತ್ವ? ಇದು ಕೇವಲ ಸಂಸ್ಕೃತ ವರ್ಣಮಾಲೆಯಲ್ಲಿರೋ ಅಕ್ಷರಗಳ ಸಂಖ್ಯೆ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ರಹಸ್ಯವೇ ಅಡಗಿದೆ. ಸಂಸ್ಕೃತ ವರ್ಣಮಾಲೆಯ ಈ 50 ಅಕ್ಷರಗಳನ್ನ ಮಾತೃಕೆಗಳು ಅಂದ್ರೆ ಸೃಷ್ಟಿಯ ತಾಯಂದಿರು ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಇಡೀ ಬ್ರಹ್ಮಾಂಡ ಈ ಮೂಲ ಶಬ್ದ ಕಂಪನಗಳಿಂದಲೇ ನಿರ್ಮಾಣವಾಗಿದೆ ಅನ್ನೋದು ನಂಬಿಕೆ. ಅಂದ್ರೆ ಇವು ವಾಸ್ತವದ ಬಿಲ್ಡಿಂಗ್ ಬ್ಲಾಕ್ಗಳಿದ್ದಾಗೆ. ನೋಡಿ, ಇಲ್ಲಿಯೇ ಎಲ್ಲವೂ ಒಂದಕ್ಕೊಂದು ಸೇರ್ಕೊಳ್ಳೋದು. ಹೇಗೆ ಒಂದು ಮೂರ್ತಿ ದೇವತೆಯ ದೃಶ್ಯ ರೂಪವೋ, ಯಂತ್ರ ಅನ್ನೋದು ಜಾಮಿತಿಯ ರೂಪವೋ, ಠೀಕ್ ಹಾಗೆಯೇ ಮಂತ್ರ ಅನ್ನೋದು ದೇವತೆಯ ಶಬ್ದರೂಪ. ಈ ಮೂರು ಕೂಡ ಒಂದೇ ದೈವಿಕ ಶಕ್ತಿಯ ಬೇರೆ ಬೇರೆ ಮುಖಗಳು ಅಷ್ಟೇ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದ್ರೆ, ರೂಪ, ವಿನ್ಯಾಸ ಮತ್ತೆ ಕಂಪನ, ಈ ಮೂರು ಒಂದೇ ಸತ್ಯದ ಮೂರು ವಿಭಿನ್ನ ಅಭಿವ್ಯಕ್ತಿಗಳು. ಬಹುಶಃ ಈ ಸಂಪೂರ್ಣ ವಿಶ್ಲೇಷಣೆಯ ತಿರುಳೇ ಇದು. ನಾವು ಪೂಜಿಸೋದು ಕೇವಲ ಒಂದು ಚಿತ್ರವನ್ನಲ್ಲ, ಬದಲಿಗೆ ಬೇರೆ ರೂಪದಲ್ಲಿರುವ ಆ ದೇವತೆಯನ್ನೇ ನಾವು ನೇರವಾಗಿ ಅನುಭವಿಸ್ತಿದ್ದೇವೆ. ಆ ಅನುಭವ ಕಲ್ಲಿನ ರೂಪದಲ್ಲಿರಬಹುದು, ಜಾಮಿತಿಯ ವಿನ್ಯಾಸದಲ್ಲಿರಬಹುದು, ಅಥವಾ ಶಬ್ದದ ಕಂಪನದಲ್ಲಿಯೂ ಇರಬಹುದು. ಹಾಗಾದ್ರೆ ಸರಳವಾಗಿ ಹೇಳೋದಾದ್ರೆ, ಮೂರ್ತಿ ಅಂದ್ರೆ ದೇವತೆಯ ದೈವಿಕ ರೂಪ, ನಮ್ಮ ಕಣ್ಣಿಗೆ ಕಾಣುವ ಸ್ಪಷ್ಟವಾದ ಒಂದು ಅಭಿವ್ಯಕ್ತಿ. ಇನ್ನು ಯಂತ್ರ, ಇದು ದೇವತೆಯ ಬ್ರಹ್ಮಾಂಡದ ವಿನ್ಯಾಸ, ಆ ದೈವಿಕತೆಯ ಹಿಂದಿರೋ ಗಣಿತೀಯ ಮತ್ತು ಜಾಮಿತಿಯ ಸತ್ಯ. ಮತ್ತು ಕೊನೆಯದಾಗಿ ಮಂತ್ರ, ಇದು ದೇವತೆಯ ಆದಿಮ ಶಬ್ದ, ಎಲ್ಲದಕ್ಕೂ ಮೂಲವಾಗಿರುವ ಆ ಕಂಪನಶೀಲ ಸತ್ಯ. ಅಂತಿಮವಾಗಿ ರೂಪ, ವಿನ್ಯಾಸ, ಶಬ್ದ ಮೂರೂ ಒಂದೇ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ರೂಪ,
ವಿನ್ಯಾಸ ಮತ್ತು ಶಬ್ದ ಇವೆಲ್ಲವೂ ಒಂದೇ ಸತ್ಯವನ್ನ ಗ್ರಹಿಸೋಕೆ ಇರೋ ಬೇರೆ ಬೇರೆ ದಾರಿಗಳಾಗಿದ್ರೆ ಹಾಗಿದ್ರೆ ನಮ್ಮ ಪ್ರಜ್ಞೆಯ ಸ್ವರೂಪವೂ ಇದೇ ರೀತಿ ಇರಬಹುದೇ? ನಾವು ಈ ಜಗತ್ತನ್ನ ಗ್ರಹಿಸುವ ರೀತಿಯ ಬಗ್ಗೆ ಇದು ನಮ್ಗೆ ಏನ್ ಹೇಳುತ್ತೆ? ಒಮ್ಮೆ ಯೋಚಿಸಿ ನೋಡಿ.